ನಮಸ್ಕಾರ ಎಲ್ರಿಗೂ. ನಮ್ಮ ಸವಿಸಿರಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ತುಂಬಾ ಸಾಫ್ಟಾಗಿರೋ ಪಕೋಡನ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಇನ್ಯಾಕೆ ತಡ, ಬೇಗ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲೊಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಒಂದು 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು ಬೌಲ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಿದ್ದೀವಿ. ಮತ್ತು ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವನ್ನು ಹಾಕ್ಕೊಳ್ತಿದ್ದೀವಿ. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಿದ್ದೀವಿ. ಇವಾಗ ನಾವಿಲ್ಲಿ ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಿದ್ದೀವಿ. ಅಕ್ಕಿ ಹಿಟ್ಟು ಏನಕ್ಕಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ. ಇವಾಗ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಜ್ವಾನ ಕಾಳು ಹಾಕ್ಕೊಳ್ತಿದ್ದೀವಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಿದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಖಾರಕ್ಕೂ ಅಷ್ಟೇ ಮೆಣಸಿನ್ಕಾಯಿನ ಕೂಡ ನೋಡಿ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀವಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀವಿ. ಖಾರನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮೊದಲೇ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ. ಇವಾಗ ನಾವಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಿದ್ದೀವಿ, ಸ್ವಲ್ಪ ಬಿಸಿ ಆಗಲಿ ಅಂತ. ನೆಕ್ಸ್ಟ್ ನಾವಿಲ್ಲಿ ಕಡಲೆ ಹಿಟ್ಟು ಈರುಳ್ಳಿನೆಲ್ಲ ನೀಟಾಗಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಇದು ಗಟ್ಟಿನೇ ಇರಬೇಕು, ಜಾಸ್ತಿ ನೀರಿಗಿರಬಾರ್ದು. ಇವಾಗ ಇಲ್ಲಿ ಎಣ್ಣೆ ಕಾದಿದೆ. ಇದಕ್ಕೆ ನಾವು ತಗೊಂಡಿರೋ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀವಿ. ಈ ಪಕೋಡನ ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ಳಿ, ಜಾಸ್ತಿ ದೊಡ್ಡದು ಹಾಕ್ಕೋಬೇಡಿ. ತುಂಬ ದೊಡ್ಡದಿದ್ದರೆ ಅದು ಒಳಗಡೆ ಬೇಯೋದಿಲ್ಲ ಮತ್ತು ನಿಮ್ಗೆ ಆ ಕ್ರಿಸ್ಪಿನೆಸ್ಸು ಬರೋದಿಲ್ಲ. ಅದಕ್ಕೆ ಇವಾಗ ಇದು ಒಂದು ಸೈಡ್ ಬೆಂದಿದೆ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದೆಲ್ಲ ನೀಟಾಗಿ ಬೆಂದಿದೆ. ಒಂದು ಪ್ಲೇಟಿಗೆ ತಗೋತಿದ್ದೀವಿ. ನೀವು ಕೂಡ ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.